ಸತ್ ಮೇಲೆ ರೆಸ್ಟ್ ಮಾಡೋದಿದ್ದಿದ್ದೆ, ನಿದ್ದೆ ಮಾಡೋದಿದ್ದಿದ್ದೆ. ಬದುಕಿರುವಾಗಲೇ ನಿದ್ದೆ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಬೇಕು. ನಿದ್ದೆ ಮಾಡದೇ ಇದ್ರೂ ಚಿಂತೆ ಇಲ್ಲ ಅಂತ ವರ್ಕ್ ಎಥಿಕ್ ಇಟ್ಕೊಂಡಿರೋರು ಆ ಹಾರ್ಡ್ ವರ್ಕ್ ಮಾಡಿ ಅರ್ನ್ ಮಾಡಿರೋ ಥಿಂಗ್ಸ್ನೆಲ್ಲ ಜೊತೆಗೆ ನಿಮ್ಮ ಪ್ರೀತಿ ಮಾಡೋ ಜನನೆಲ್ಲ ಬಿಟ್ಟು ಅರ್ಧ ದಾರಿಗೆ ವಿಧಿವಶರಾಗಬೇಕಾಗುತ್ತೆ. ಎಕ್ಸಾಂಪಲ್ಲು ದಿಲೀಪ್ ರಾಜ್ ಅವರು ಇವತ್ತು ಮಾರ್ನಿಂಗು ತೀರ್ಕೊಂಡ್ರು. ರೀಸನ್ನು ಸ್ಟ್ರೆಸ್ ಅಂತ ಪ್ರತಿಯೊಬ್ಬ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಆ ಪ್ರೆಸ್ಗಳು ಇದು ಕೇಳಿದಾಗ ಅವರ ಜೊತೆಲಿ ವರ್ಕ್ ಮಾಡಿರೋ ನನ್ನ ಒಬ್ಬ ಫ್ರೆಂಡಿಂದ ತಿಳಿದ ವಿಚಾರ ಏನಂತ ಅಂದರೆ ಅವರು ಪ್ರತಿದಿನ 2 to 3 hours ಅಷ್ಟೇ ನಿದ್ದೆ ಮಾಡ್ತಿದ್ರು ಅಂತ. ಇದೇ ಮೇಜರ್ ಕಾಂಟ್ರಿಬ್ಯೂಟರ್ ಆಗಿರುತ್ತೆ ಅವರ ಸಾವಿಗೆ. ಸೊ 8 to 9 hours ನಿಮಗೆ ನಿದ್ದೆ ಬೇಕೇ ಬೇಕು. ಸ್ಟ್ರೆಸ್ಸು ತಡ್ಕೊಳಕ್ಕಾಗೋಷ್ಟು ಸಾಕು. ಅದಕ್ಕಿಂತ ಜಾಸ್ತಿ ಮೇಲೆ ವರ್ಕ್ ಮಾಡಿದ್ರೆ ಒಂದು ನೀವು ದುಡ್ದು ಸೇವ್ ಮಾಡಿರೋ ದುಡ್ಡೆಲ್ಲ ಹಾಸ್ಪಿಟ್ಲ್ ಬಿಲ್ ಕಟ್ಟಬೇಕಾಗುತ್ತೆ. ಇನ್ನೊಂದು ಅದನ್ನ ಎಂಜಾಯ್ ಮಾಡಬೇಕು ಅಂತ ರಿಯಲೈಸೇಷನ್ಗೆ ಬರೋಷ್ಟೊತ್ತಿಗೆ ನಿಮ್ಮ ದೇಹ ವೀಕ್ ಆಗೋಗಿರುತ್ತೆ, ಅದನ್ನು ಎಂಜಾಯ್ ಮಾಡೋಕ್ಕಾಗಲ್ಲ. ಮತ್ತೊಂದು ವರ್ಸ್ಟ್ ಕೇಸ್ ಸಿನೆರಿಯೋ ಅಂದರೆ ಆ ಹಾರ್ಡ್ ವರ್ಕಿಂದ ಅರ್ನ್ ಮಾಡಿರೋ ಥಿಂಗ್ಸ್ನೆಲ್ಲ ಅರ್ಧಕ್ಕೆ ಬಿಟ್ಟು, ಪ್ರೀತಿ ಮಾಡೋ ಜನಗಳನ್ನ ಅರ್ಧಕ್ಕೆ ಬಿಟ್ಟು, ಫ್ಯಾಮಿಲಿ ಮೆಂಬರ್ಸ್ನ ಅರ್ಧಕ್ಕೆ ಬಿಟ್ಟು ನೀವು ಪರಲೋಕ ಸೇರ್ಬೇಕಾಗುತ್ತೆ. 8 ರಿಂದ 9 ಅವರ್ ನಿದ್ದೆ ಮ್ಯಾಂಡೇಟರಿ. ದೇಹಕ್ಕೆ ಊಟ ಎಷ್ಟು ಇಂಪಾರ್ಟೆಂಟು, ಆಕ್ಸಿಜನ್ ಎಷ್ಟು ಇಂಪಾರ್ಟೆಂಟು, ನಿದ್ದೆನೂ ಅಷ್ಟೇ ಇಂಪಾರ್ಟೆಂಟು. ಎಸ್ಪೆಷಲಿ ಸ್ಟ್ರೆಸ್ ಜಾಸ್ತಿ ಇದ್ದವ್ರಿಗೆ ಮತ್ತಷ್ಟು ಜಾಸ್ತಿ ನಿದ್ದೆ ಬೇಕಾಗುತ್ತೆ. ಬಟ್ ಕಡಿಮೆ ನಿದ್ದೆ ಮಾಡ್ತಾರೆ ಬಿಕಾಸ್ ನಿದ್ದೆ ಬರಲ್ಲ. ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ನ ಕಂಡಿಟ್ಕೊಳ್ಳಿ. ದೊಡ್ಡ ಮನೆ, ದೊಡ್ಡ ಕಾರು, ದೊಡ್ಡ ಬಂಗ್ಲೋ ಅಂತ ಚೇಸ್ ಮಾಡ್ಕೊಂಡೋಗಿ ನಿಮ್ಮ ಜೀವನೇ ತ್ಯಾಗ ಮಾಡಿಬಿಡ್ಬೇಡಿ. ಜೀವನದಲ್ಲಿ ಎಂಜಾಯ್ ಮಾಡೋಕ್ಕೆ ಅದೆಲ್ಲ ಬೇಕು, ಅದೇನೇ ಜೀವನ ಆಗಬಾರ್ದು. ನೀವು ಹುಟ್ಟಿರೋದು ದುಡಿದ್ಬಿಟ್ಟು ಸಾಯಕ್ಕಲ್ಲ. ಲೈಫ್ ಎಂಜಾಯ್ ಮಾಡಿಕೊಂಡು ದುಡ್ಡು ದುಡ್ಕೊಂಡು ಒಂದು ಲೆವೆಲ್ಗೆ ಮೇಲೆ ಹೋಗಬೇಕು.